ಒನ್ ಪಾಯಿಂಟ್ ಕನ್ನಡ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ದರ್ಶನ ನೀಡದೆ ಕರಗಿದ ಹಿಮಲಿಂಗ, ದೇಶಕ್ಕೆ ಕಾದಿದೆಯ ದೊಡ್ಡ ಆಪತ್ತುಗಳು. ಅಮರನಾಥ ಯಾತ್ರೆ ಈ ಹೆಸರು ಕೇಳಿದ್ರೆ ಸಾಕು, ಹಿಂದೂಗಳ ಮೈ ಮನಸ್ಸುಗಳು ನವಿರಾಗಿ ಬಿಡುತ್ತವೆ, ಭಕ್ತಿ ಭಾವದಲ್ಲಿ ತುಂಬಿ ಹೋಗುತ್ತೆ. ಅಷ್ಟೇ ಅಲ್ಲ, ಜೀವನದಲ್ಲಿ ಒಮ್ಮೆಯಾದರೂ ಯಾತ್ರೆ ಕೈಗೊಳ್ಳಬೇಕು, ಶಿವನ ಹಿಮಲಿಂಗವನ್ನು ಕಣ್ತುಂಬಿಕೊಳ್ಳಬೇಕು ಅಂತ ಆಸೆಪಡ್ತಾರೆ. ಇದಕ್ಕಾಗಿ ದೇಶಾದ್ಯಂತ ಅಸಂಖ್ಯಾತ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಮಹಾಮಹಿಮ ಲಿಂಗವನ್ನು ಕಂಡು ಧನ್ಯತಾಭಾವ ವ್ಯಕ್ತಪಡಿಸ್ತಾರೆ. ಆದರೆ ಈ ಬಾರಿ ಹಿಮಲಿಂಗವನ್ನು ಕಾಣುವ ಅವಕಾಶ ಇಲ್ಲದಂತಾಗಿದೆ. ಏಕೆಂದರೆ ಈ ಬಾರಿ 90% ಅಮರನಾಥ್ ಶಿವನ ಹಿಮಲಿಂಗ ಕರಗಿ ಹೋಗಿದೆ. ಇದು ಆತಂಕಕ್ಕೆ ಕಾರಣವಾಗಿದೆ. ಇದು ಮುಂಬರುವ ಆಪತ್ತು ವಿಪತ್ತುಗಳ ಸಂಕೇತವಾಗಿದೆ ಎನ್ನಲಾಗುತ್ತಿದೆ. ಅಮರನಾಥ ಯಾತ್ರೆ ಇದೇ ತಿಂಗಳ 3ರಂದು ಆರಂಭವಾಗಿದೆ. ಇದು ಒಟ್ಟಾರೆ 57 ದಿನಗಳ ಕಾಲ ನಡೆಯಲಿದೆ. ಹಲವಾರು ವರ್ಷಗಳ ಹಿಂದೆ ಇಲ್ಲಿ ಉಗ್ರರ ಕಾಟ ಹೆಚ್ಚಾಗಿತ್ತು. ಇದರಿಂದ ಭಕ್ತರು ಇಲ್ಲಿಗೆ ಬರಲು ಸ್ವಲ್ಪ ಹಿಂದೇಟು ಹಾಕ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಉಗ್ರರ ಅಟ್ಟಹಾಸವನ್ನು ಮಟ್ಟ ಹಾಕಿದೆ. ಇದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಹಿಮದ ಶಿವಲಿಂಗ ಕರಗಿರುವುದು ಭಕ್ತರಿಗೆ ಒಂದು ಕಡೆ ನಿರಾಸೆ, ಮತ್ತೊಂದು ಕಡೆ ಆತಂಕ ಹಾಗೂ ಕಳವಳ ಮೂಡಿಸಿದೆ. ಇಲ್ಲಿ ಹಿಮಲಿಂಗ ಕರಗಿರುವುದಕ್ಕೆ ಅನೇಕರು ತಮ್ಮದೇ ವ್ಯಾಖ್ಯಾನಗಳನ್ನು ಮಂಡನೆ ಮಾಡುತ್ತಿದ್ದಾರೆ. ಪ್ರಾಕೃತಿಕ ಕಾರಣಗಳಿಂದ ಹಿಮಲಿಂಗ ಕರಗಿರಬಹುದು ಎನ್ನುವುದು ವಿಜ್ಞಾನಿಗಳ ವಾದವಾಗಿದೆ. ಆದರೆ ಇದಕ್ಕೆ ನಾನಾ ರೀತಿಯ ಕಥೆಗಳು ಹುಟ್ಟಿಕೊಳ್ಳುವುದು ಭಕ್ತರಿಗೆ ಆತಂಕಕ್ಕೆ ಕಾರಣವಾಗಿದೆ. ಸದ್ಯ ಇಲ್ಲಿ ಉಂಟಾಗಿರುವ ಮೇಘ ಸ್ಫೋಟದಿಂದ ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಆದರೂ ಆತಂಕ ಮಾತ್ರ ಇದ್ದೇ ಇದೆ. ಆತಂಕದ ವಿಚಾರ ಅಂದ್ರೆ, ಯಾತ್ರೆ ಪ್ರಾರಂಭವಾದ 5-6 ದಿನಗಳಲ್ಲೇ ಹಿಮಲಿಂಗ ಕರಗಿ ಹೋಗಿದೆ. ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಬರೋಬ್ಬರಿ 12,756 ಅಡಿ ಎತ್ತರದಲ್ಲಿರುವ ಪವಿತ್ರ ಅಮರನಾಥ್ ಗುಹೆಯಲ್ಲಾಗುತ್ತಿರುವ ಬದಲಾವಣೆಗಳು ಈಗ ಎಲ್ಲರಲ್ಲೂ ನಡುಕ ಹುಟ್ಟಿಸಲು ನಾನಾ ಕಾರಣಗಳಿವೆ. ವಿಜ್ಞಾನಿಗಳ ಪ್ರಕಾರ ಜಗತ್ತಿನ ಇತರ ಪರ್ವತ ಶ್ರೇಣಿಗಳಿಗೆ ಹೋಲಿಸಿದರೆ ಹಿಮಾಲಯ ವಲಯ ಅತ್ಯಂತ ವೇಗವಾಗಿ ಬಿಸಿಯಾಗುತ್ತಿದೆ. ಬದಲಾಗುತ್ತಿರುವ ಹಿಮಪಾತದ ಮಾದರಿ, ಗ್ಲೇಸಿಯರ್ಗಳ ಕರಗುವಿಕೆ ಹಾಗೂ ಗುಹೆಯೊಳಗಿನ ತಾಪಮಾನ ಹಾಗೂ ಆರ್ದ್ರತೆಯ ಏರುಪೇರು ಹಿಮಲಿಂಗದ ಮೇಲೆ ನೇರ ಪರಿಣಾಮ ಬೀರುತ್ತಿದೆಯಂತೆ. ಈ ಹಿಂದೆ 2018ರಲ್ಲಿ 29 ದಿನ, 2020ರಲ್ಲಿ 38 ದಿನ, 2022ರಲ್ಲಿ 28 ದಿನ ಹಾಗೂ 2024ರಲ್ಲಿ ಕೇವಲ 1 ವಾರದಲ್ಲಿ ಹಿಮಲಿಂಗ ಕರಗಿತ್ತು. ಆದರೆ ಈ ಬಾರಿ ಕೇವಲ 5 ದಿನದಲ್ಲೇ ಕರಗಿರುವುದು ಆತಂಕವನ್ನು ಹೆಚ್ಚಿಸಿದೆ. ಇದರಿಂದ ದೇಶದಲ್ಲಿ ಬರಗಾಲ ಹೆಚ್ಚಬಹುದು, ಮಾರಣಾಂತಿಕ ರೋಗಗಳು ದೇಶವನ್ನು ಕಾಡಲೂಬಹುದು ಎನ್ನುವ ಭಯ ಹೆಚ್ಚಾಗಿದೆ. 5-6 ದಿನದಲ್ಲೇ ಶಿವಲಿಂಗ ಕರಗಲು ಕಾರಣವೇನು ಅನ್ನುವುದಕ್ಕೆ ಒಬ್ಬೊಬ್ಬರದ್ದು ಒಂದೊಂದು ವಾದ. ಕೆಲವರು ಇದು ಶಿವನ ಕೋಪಕ್ಕೆ ಕಾರಣ, ಮುಂದೆ ಅನಾಹುತ ಕಾದಿದೆ, ಇದರ ಮುನ್ಸೂಚನೆಯೇ ಇದು ಎನ್ನುತ್ತಿದ್ದಾರೆ. ಇನ್ನೊಂದು ಕಡೆ ಹವಾಮಾನದಲ್ಲಾಗುತ್ತಿರುವ ಬದಲಾವಣೆಯೇ ಇದಕ್ಕೆ ಕಾರಣ ಎನ್ನಲಾಗುತ್ತಿದೆ. ಮತ್ತೊಂದು ಕಡೆ ಭಕ್ತರ ಸಂಖ್ಯೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿರುವುದು ಇದಕ್ಕೆ ಕಾರಣವಂತೆ. ಇಷ್ಟೂ ಸಾಲದು ಎನ್ನುವಂತೆ ಆ ಭಾಗದಲ್ಲಿ ಸರ್ಕಾರ ಮಾಡುತ್ತಿರುವ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕೆಲಸಗಳೇ ಹಿಮಲಿಂಗ ಕರಗಲು ಕಾರಣವಾಗಿದೆ. ಇನ್ನು ಕಾಶ್ಮೀರದ ಸುಂದರ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯ 1 ವರ್ಷದ ನಂತರ ಈ ಯಾತ್ರೆ ನಡೆಯುತ್ತಿದೆ. ಇದರಿಂದ ಭಾರೀ ಬಂದೋಬಸ್ತ್ ಮಾಡಲಾಗಿತ್ತು. ಭದ್ರತೆಯ ವಿಚಾರದಲ್ಲಿ ಎಲ್ಲವೂ ಸರಿಯಾದ ದಾರಿಯಲ್ಲಿದೆ. ಆದರೆ ದೇವಳಿಗೆ ಭಕ್ತರಿಗೆ ದರ್ಶನ ಕೊಡಲು ಮನಸ್ಸಿಲ್ಲವೇನೋ ಎನ್ನಿಸುತ್ತಿದೆ ಹಿಮಲಿಂಗ ಕರಗಿದೆಯೇನೋ. ಇಲ್ಲಿ ಮತ್ತೊಂದು ವಿಚಾರವೆಂದರೆ, ಹಿಂದೆಂದೂ ನಡೆಯದ ರೀತಿಯಲ್ಲಿ ವೇಗವಾಗಿ ಹಿಮಲಿಂಗ ಕರಗುತ್ತಿರುವುದು ದೇಶದಲ್ಲಿ ಮುಂದೆ ನಡೆಯಬಾರದ ಘಟನೆ ನಡೆಯಲಿದೆ ಎನ್ನಲಾಗುತ್ತಿದೆ. ಆದರೆ ಇಂತಹ ಯಾವುದೇ ಘಟನೆಗಳು ನಡೆಯದೇ ಇರಲಿ, ಸಾಕ್ಷಾತ್ ಶಿವನು ಕರುಣೆಯಿಂದ ಸಮಸ್ತರನ್ನು ಕಾಪಾಡಲಿ. ಇದು ಒನ್ ಪಾಯಿಂಟ್ ಕನ್ನಡ ಸ್ಪೆಷಲ್ ಸ್ಟೋರಿ. ನಾಳೆ ಮತ್ತೊಂದು ಇಂಥದ್ದೇ ಸ್ಪೆಷಲ್ ಸ್ಟೋರಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.